ಏನು ಹಂಗೆ ಅರ್ಥ ಅಂದೇನು? ಸುಮ್ಮನೆ ರಾಜ್ಯದ ಮುಖ್ಯಮಂತ್ರಿ ಅದು ಏನು ಸುಮ್ಮನೆ ಬಿಟ್ಬಿಟ್ಟಾರ? ಚರ್ಚೆ ಮಾಡ್ಬಿಟ್ಟು ಹೆಂಗಂತ ಮಾಡ್ಬಿಟ್ಟೆ ನೋಡೋದ ದಂಗೆ ಆಗ್ಬಿಡ್ತದೆ. ರಾಜೀನಾಮೆ ದಂಗೆ ಆಗ್ಬಿಡ್ತದೆ. ರಾಜೀನಾಮೆ ಕೇಳಿದ್ರು ಅವ್ರನ್ನ. ಅಂತ ಕೆಲಸ ಏನ್ ಮಾಡಿದಾರು? ನಡ್ಸ್ಕೊಂಡೋಗ್ತಾರೆ ಸರ್ಕಾರ ನೀಟಾಗಿ. ಸಿದ್ದರಾಮಯ್ಯ ಯಾವ್ದು ಏನ್ ಮಾಡ್ಬೇಕು, ಬಡವ್ರ ಕಾರ್ಯಕ್ರಮ ಕೊಡ್ಬೇಕು, ಕಟ್ಟಕಡೆ ಜನ ಏನೇನು ಕೊಡ್ಬೇಕು ಕಾರ್ಯಕ್ರಮ ಕೊಡ್ತಾವ್ರೆ. ನಿಧಾನವಾಗಿ ತಲುಪ್ತಾ ಐತೆ. ಒಂದೇ ಸತಿ ಮಾಡೋದು ಆಗಲ್ಲ, ಇದು ಪಾಯ ಮಂತ್ರ ಅಲ್ಲ, ಚೂಮ್ ಅಂತ ಮಾಡ್ಬಿಟ್ಟು ಮಾಡಕ್ಕಾಗಲ್ಲ. ನಿಧಾನ ಮಾಡ್ಕೊಂಡು ಹೋಗ್ತಾರೆ. ಒಟ್ಟಲ್ಲಿ ಕಟ್ಟಕಡೆ ಜನಾಂಗಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು ಆಶಾಭಾವನೆ, ಆಶಾಕಿರಣ. ಪ್ರಪಂಚನ ಎಲ್ಲಾ ಜನರು ಇದ್ರೆ ಪ್ರಪಂಚ, ಬರೀ ಕುರುಬ್ರಿದ್ರೆ ಆಗಲ್ಲ, ಒಕ್ಕಲಿದ್ರೆ ಆಗಲ್ಲ, ಮತ್ತೆ ಲಿಂಗಾಯತಿದ್ರೆ ಆಗಲ್ಲ. ಎಲ್ಲರೂ ಇದ್ರೆ ಸಮಾಜ. ಒಬ್ರಿಗೊಬ್ರು ಹಿಂದೆ ಏನಿದ್ರು ಒಂದು ಊರು ಇದ್ರೆ ಎಲ್ಲಾರು ಚಮ್ಮಾರರು, ಮತ್ತೆ ಕಬ್ಬಣ ತಟ್ಟೋರು, ಕುಳ್ ಮಾಡೋರು, ಆಮೇಲೆ ಒಕ್ಕಲ್ತನ ಮಾಡೋರು, ಕುರಿಕಾಯರು, ಎಲ್ಲರೂ ಇರ್ಬೇಕು. ಒಂದು ಊರು ಅಂದ್ರೆ ಎಲ್ಲರೂ ಇರ್ಬೇಕು. ಒಬ್ಬರು ಇದ್ರೆ ಆಗಲ್ಲ, ಪಕ್ಕದೂರ್ಗೆ ಹೋಗ್ಬೇಕಾಯ್ತದೆ ಮಾತಾಡಕ್ಕೆ. ಯಾಕಂದ್ರೆ ಊರು ಇರಲ್ವಲ್ಲ. ಹಂಗೆ ಎಲ್ಲಾರು ಒಟ್ಟು ಕರ್ಕೊಂಡು ಹೋಗುವಂತ ನಾಯಕರು ಸಿದ್ದರಾಮಯ್ಯ ಸಾಹೇಬ್ರು ಅಂತ ಹೇಳಕ್ ಬಯಸ್ತೀನಿ. ಹೆಂಗಾಗೈತಂದ್ರೆ ವಿಶ್ವನಾಥ್ ಸಾಹೇಬ್ರಿಗೆ ಅವ್ರಿಗೆ ಯಾವ ಪಕ್ಷದಲ್ಲೂ ಪಾಪ ಹೋರಾಟ ಜಾಸ್ತಿ ಇಲ್ಲ. ಕುಂತ್ಕೊಂಡು ಏನ್ ಮಾಡ್ತಾರೆ, ಯಾರು ಬೆಂಟ್ಬೇಕಲ್ಲ ಪಾಪ, ಹಂಗೆ ಬೆಂಟ್ತಾರೆ. ಅವ್ರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದೀವಿ. ಅವ್ರು ನಮ್ಮ ಸಮಾಜದ ಲೀಡ್ರು, ನಾಯಕರು ಅನ್ಕೊಂಡಿದೀವಿ. ಅವ್ರು ಯಾಕೆ ಸುಮ್ಮನೆ ಹಿಂದೆ ಬೀಳ್ತಾರೆ? ಅವ್ರಿಗೆಲ್ಲ ಕನ್ಸ್ಬಿಡ್ತದೆ ಅವ್ರಿಗೆಲ್ಲ. ಇಲ್ಲಿ ಹೈಕಮಾಂಡ್ ಕರ್ದಿ ವಿಶ್ವನಾಥ್ ಅವ್ರು ಹಿಂಗೆ ಹೇಳಿ ಅಂತ ನಿಮ್ಗೆ ಅವ್ರು ಹೇಳ್ತಾರ? ಯಾಕೆ ಅವೆಲ್ಲ ಹೇಳ್ಬೇಕು? ಸುಮ್ಮನೆ ಗಾಳಿ ಸುದ್ದಿ ಥರ ಆಡ್ಬೇಕು. ಈಗಲೇ ಆಡಿ ಅಂದು ಜನ ಅವ್ರ ಬಗ್ಗೆ ಒಂಥರ ಬೇಜಾರು ಮಾಡ್ಕೊಂಬಿಟ್ಟವ್ರೆ. ಹಳ್ಳಿ ಅಕ್ಕಿ ಅಂತ ಹೆಂಗೆ ಎಂಥ ಗೌರವ ಆಯಿತು, ಬುಕ್ ಬರ್ದಾಗ ಎಲ್ಲ ಒಳ್ಳೆ ವಿಷಯ ಕೊಡ್ತಿದ್ರು. ಮತ್ತು ಶ್ರೀಶಕ್ತಿ ತಂದವರು ಅವರು ಅಂತ ಅವೆಲ್ಲ ಮಾಡ್ಕೊಬಿಟ್ಟು ಏನೇನು ರಾಜಕೀಯದಲ್ಲಿ ಮಾಮೂಲಿ ಇದ್ದೇ ಇರ್ತಾರೆ. ಒಬ್ರು ವೈಮನಸ್ಸು ಅವೆಲ್ಲ ಅವಿದ್ರೆ ನೇರ ಕೂತ್ಕೊಂಡು ಚರ್ಚೆ ಮಾಡ್ಬಿಡ್ಲಿ. ಸಿದ್ದರಾಮಯ್ಯ ಹಂಗೆ, ಸಿದ್ದರಾಮಯ್ಯ ಹಿಂಗೆ ಅಂತ ಯಾಕಂದ್ರೆ ಏನಾದ್ರು ಇವ್ರಿಗೆ ಏನಾದ್ರು ಕೊಟ್ಟು ಮಾತಾಡಿಸ್ತಿದ್ದಾರೆ. ಅವ್ರನ್ನ ಏನು ಹೇಳ್ಕೊಟ್ಟು ಹಿಂಗೆ ಮಾತಾಡೋ ಹಂಗೆ ಮಾತಾಡೋ ಅಂತ ಹೇಳ್ತಿದಾರಲ್ಲ ಅವರು. ಇವರು ಯಾಕೆ ಬೇಕು ನಮ್ಮ ಸಾಹೇಬ್ರಿಗೆ? ವಿಶ್ವನಾಥ್ ಸಾಹೇಬ್ರು ಅಂತೀವಿ, ನಮಗೂ ಸಾಹೇಬ್ರೆ ಅವರು ಪಾಪ. ನಮ್ಮ ಸಮಾಜದವರು ಸಾಹೇಬ್ರು ಅವರು ಯಾಕೆ ಇವೆಲ್ಲ ಬೇಕು? ಬೇರೆಯವ್ರು ಹಂಗೆಲ್ಲ ಮಾತಾಡ್ತಾರ, ಬೇರೆ ಸಮಾಜದವ್ರು ಹಂಗೆಲ್ಲ ಕಿತ್ತಾಡ್ತಾರ, ಎಲ್ಲ ಒಂದಾಗ ಹೋಗಲ್ವಾ ಮಾತಾಡೋವಾಗ? ಅವ್ರು ಏನು ಕೂತ್ಕೊಂಡು ಮಾತಾಡಿ ಸಾಹೇಬ್ರು ಚರ್ಚೆ ಮಾಡ್ಕೊಂಡು ಮಾಡಲಿ. ಸುಮ್ಮನೆ ಬಂದು ನೀವು ಅದೆಲ್ಲ ನೀವು ಹಿಂಗೆ ನವಂಬರ್ಗೆ ಹೊಂಟೈತೀರಿ. ಏನು ಹಂಗೆ ಅರ್ಥ ಅಂದೇನು? ಸುಮ್ಮನೆ ರಾಜ್ಯದ ಮುಖ್ಯಮಂತ್ರಿ ಅದು ಏನು ಸುಮ್ಮನೆ ಬಿಟ್ಬಿಟ್ಟವ್ರ? ಚರ್ಚೆ ಮಾಡ್ಬಿಡ್ಲಿ ಹೆಂಗಂತ ಮಾಡ್ಬಿಡ್ಲಿ ನೋಡೋದ ದಂಗೆ ಆಗ್ಬಿಡ್ತದೆ. ರಾಜೀನಾಮೆ ದಂಗೆ ಆಗ್ಬಿಡ್ತದೆ. ರಾಜೀನಾಮೆ ಕೇಳಿದ್ರು ಅವ್ರನ್ನ. ಅಂಥ ಕೆಲಸ ಏನು ಮಾಡಿದಾರು? ನಡ್ಸ್ಕೊಂಡು ಹೋಗ್ತಾರೆ ಸರ್ಕಾರನ ನೀಟಾಗಿ. ಭಾಗ್ಯಗಳು 5 ಭಾಗ್ಯಗಳು ಗ್ಯಾರಂಟಿ ಏನು ಒಪ್ಪಿದ್ರು ಎಲ್ಲ ಕೊಟ್ಕೊಂಡು ಸನ್ಮಾನ್ಯ ಉಪಮುಖ್ಯಮಂತ್ರಿ ಎಲ್ಲ ಜೊತೆಗೂಡಿ ಎಲ್ಲ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷ ಹೋಯ್ತಲ್ವಾ? ನಮ್ಮ ಕಾಂಗ್ರೆಸ್ ಪಕ್ಷ ವಿಷಯ ಯಾಕೆ ಇವ್ರಿಗೆ? ದೇವರಾಜನ ಸಿದ್ದರಾಮಯ್ಯ ನಾನು ದೇವರಾಜ್ ಅರಸು ಅಂತ ಹೇಳಿದಾರ? ಜನಗಳು ಕೆಲಸಗಳೆಲ್ಲ ಮಾಡ್ತಾರಲ್ಲ ಒಳ್ಳೇದು. ದೇವರಾಜ್ ಅರಸು, ಸಿದ್ದರಾಮಯ್ಯ, ವಿಶ್ವನಾಥ್ ಯಾರು ಅವ್ರು ಇವ್ರು ಆಗಕ್ಕಾಗಲ್ಲ. ಅವ್ರು ಸಮಗಂಟ ಹೋಗೋಕ್ಕೂ ಆಗಲ್ಲ. ಏನವ್ರು ಒಳ್ಳೇದು ಮಾಡೋರೆ ಅದನ್ನು ಇವ್ರನ್ನ ತಮ್ಮ ಇದಕ್ಕೆ ಸ್ವಂತ ಏನು ಒಂದು ಸ್ವಂತ ವಿವೇಚನಾ ಶಕ್ತಿಯಿಂದ ಕಾರ್ಯಕ್ರಮಗಳು ಕೊಡ್ಬೋದು. ಹಿಂದುಳಿದ ವರ್ಗಕ್ಕೆ ಮೇಲೆತ್ತಕ್ಕೆ ಮಾಡ್ಬೋದು ಹೊರತು ದೇವರಾಜರ್ಸ್ ಆಗೋಕ್ಕಾಗಲ್ಲ. ಇನ್ನೊಬ್ರು ದೇವರಾಜ್ ಹುಟ್ಟಕ್ಕಾಗಲ್ಲ. ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಹುಟ್ಟಕ್ಕಾಗಲ್ಲ, ವಾಜಪೇಯಿ ಹುಟ್ಟಕ್ಕಾಗಲ್ಲ, ದೇವೇಗೌಡರ ಥರ ಇನ್ನೊಬ್ರು ಬರೋಕ್ಕೂ ಆಗಲ್ಲ. ಎಲ್ಲ ಅವ್ರವ್ರೇ ಅವ್ರು ಏನು ಹಾಕೊಟ್ಟಾರೆ ಪಂಕ್ತಿನ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗೋದ, ಅದರಲ್ಲಿ ಮಾಡಬೇಕು ಅದರಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಕಣ್ಣು ಕಾಣ್ತಿರೋರು ಸಿದ್ದರಾಮಯ್ಯ ಸಾಹೇಬರು. ಅದಕ್ಕೆ ಅವ್ರನ್ನ ಹೋಲಿಸ್ತಾರೆ. ಅಂದು ದೇವರಾಜ್ ಅರಸು, ಇಂದು ಸಿದ್ದರಾಮಯ್ಯ ಅಂತಾರೆ. ನೀವು ಕೆಲಸ ಮಾಡಿದರೆ ಅಂದು ದೇವರಾಜ್ ಅರಸು, ಇಂದು ವಿಶ್ವನಾಥ್ ಅಂತ ಕರೀತಾರೆ. ಅದನ್ನು ದೇವರಾಜ್ ಅರಸು ಅಂತ ಹೇಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಏನು ಹೇಳ್ಕೊಂಡಿಲ್ಲಪ್ಪ. ಅದ್ಯಾಕೆ ನೀವು ಅದನ್ನು ಇದು ಮಾಡೋದು? ಸಿದ್ದರಾಮಯ್ಯ ಯಾವ್ದು ಏನು ಮಾಡಬೇಕು, ಬಡವ್ರ ಕಾರ್ಯಕ್ರಮ ಕೊಡ್ಬೇಕು, ಕಟ್ಟಕಡೆ ಜನ ಏನೇನು ಕೊಡಬೇಕು ಕಾರ್ಯಕ್ರಮ ಕೊಡ್ತಾವ್ರೆ. ನಿಧಾನವಾಗಿ ತಲುಪ್ತಾ ಐತೆ. ಒಂದೇ ಸತಿ ಮಾಡೋದು ಆಗಲ್ಲ, ಇದು ಪಾಯ ಮಂತ್ರ ಅಲ್ಲ, ಚೂಮ್ ಅಂತ ಮಾಡ್ಬಿಟ್ಟು ಮಾಡೋಕ್ಕಾಗಲ್ಲ. ನಿಧಾನಕ್ಕೆ ಮಾಡ್ಕೊಂಡು ಹೋಗ್ತಾರೆ. ಒಟ್ಟಲ್ಲಿ ಕಟ್ಟಕಡೆ ಜನಾಂಗಕ್ಕೆ ಸಿದ್ದರಾಮಯ್ಯ ಸಾಹೇಬರು ಆಶಾಭಾವನೆ, ಆಶಾಕಿರಣ ಯಾವಾಗಲೂ ಮಾಡೇ ಮಾಡ್ತಾರೆ. ದೇವರಾಜ್ ಥರನೇ ಕಾರ್ಯಕ್ರಮಗಳು ಇವ್ರು ಅವ್ರ ಕಾರ್ಯಕ್ರಮಗಳನ್ನೇ ಹಾಕ್ಕೊಂಡು ಬಡವ್ರ ಬಗ್ಗರನ್ನೇ. ಅದ್ರ ಜೊತೆಗೆ ಹಿಂದುಳಿದಲ್ಲಿ ಯಾರು ಅತಿ ಇದು ಜನಾಂಗ ಉನ್ನತ ಮೇಲ್ವರ್ಗ ಜನಾಂಗ ಇರಲ್ಲ, ಅದರಲ್ಲೂ ಯಾರು ಹಿಂದುಳಿದವ್ರಿಗೆ ಅವ್ರಿಗೂ ಮೇಲ್ತರ ಅಂತ ಕೆಲಸ ಮಾಡ್ತಾವ್ರೆ ಅಂತ ನಮ್ಮ ಭಾವನೆ. ಮಾಡ್ತಾವ್ರೆ ಎಲ್ಲ ಸುಮ್ಮನವ್ರು ಮಧ್ಯೆ ಇವ್ರು ಸುಮ್ಮನೆ ಚೂಟಿ ಮಾಡೋದು, ಅದನ್ನು ಜನಗಳಿಗೆ ರೋಚಿಸೋದು ಮಾಡ್ತಾವ್ರೆ. ಅದು ಆಗಬಾರ್ದು ಅಂತ ಕೆಲಸ ಕೈ ಮುಗಿದು ಕೇಳ್ಕೊತೀವಿ. ವಿಶ್ವನಾಥ್ ಅವರೇ ಇದೆಲ್ಲ ಬುಡಿ ಬೇಡ. ಸಂಧ್ಯಾ ಕಾಲದಲ್ಲಿ ನಿಮಗೆಲ್ಲ ಯಾಕೆ ಇವೆಲ್ಲ? ನೀವು ನಮ್ಮ ಸಮಾಜನ ಎತ್ತಿಡ್ದವರು, ಒಂದು ಸಂಘ ನೀವು ಮಾಡಿದವರು, ಎಲ್ಲ ನಮ್ಮ ಕನಕ ಜಯಂತಿ ಕನಕದಾಸರು ನಮ್ಮ ಮಾಡಿದವರು ಎಲ್ಲ ತಿಳುವಳಿಕೆ ಇರೋರೇ ಈ ಥರ ಬಂದರೆ ಜನ ಏನಂತ ನಿಮ್ಗೆ ಉತ್ತರ ಕೊಡ್ತಾರೆ? ಅದೆಲ್ಲ ಆಗಬಾರ್ದು. ನಿಮ್ಮ ಬಗ್ಗೆ ಅಪಾರದ ಗೌರವ ಇಟ್ಕೊಂಡವ್ರೆ. ನೀವೆಲ್ಲ ಚೆನ್ನಾಗಿ ಒಳ್ಳೆ ಮಾತಾಡಿ. ಈಗ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತಾರಲ್ಲ, ಹಂಗೆ ಒಳ್ಳೆ ಮಾತಾಡಿ. ಯಾಕೆ ಸಿದ್ದರಾಮಯ್ಯ ಅಂತ ಕೆಟ್ಟದ್ದು ಮಾತಾಡ್ತೀರಿ? ಹಂಗೆ ಮಾಡಬಾರ್ದು ಅಂತ ನನ್ನ ಭಾಳ ದಯವಿಟ್ಟು ಮಾತಾಡಬೇಡಿ ವಿಶ್ವನಾಥ್ ಸಾಹೇಬ್ರೆ. ಒಂದು ಸಮಾಜ ಯಾರ್ರೀ ಒಂದು ಸಮಾಜಕ್ಕೆ ಎಲ್ಲ ಮಾಡ್ಬಿಡೋಕ್ಕಾಯ್ತದೆ? ಎಲ್ಲ ಸಮಾಜ ಓಟ್ ಹಾಕೈತಾನೆ, ಎಲ್ಲರೂ ಜೊತೆ ಕರ್ಕೊಂಡು ಹೋಗೈತಾನೆ. ಏನು ಒಕ್ಕಲೂರು ಸಮಾಜ ಒಕ್ಕಲೂರು ಓಟ್ ಹಾಕ್ಬಿಟ್ಟು ಗೆದ್ದುಬಿಟ್ಟಿದಾರ ಎಮ್ ಎಲ್ ಎಗಳೆಲ್ಲ? ಅಲ್ಲಿ ಬ್ಯಾಕ್ವರ್ಡ್ಸು ಮೈನಾರಿಟೀಸು ಎಲ್ಲ ಏನು ಮಾಡೇ ಇಲ್ವಾ? ಅಲ್ಪಸಂಖ್ಯಾತರು ಏನು ಮಾಡೇ ಇಲ್ವಾ? ಹಂಗೆ ಯಾರು ಇಲ್ಲ, ಎಲ್ಲರೂ ಇದ್ರೇ ಎಲ್ಲ
ಪ್ರಪಂಚನಾಗ ಎಲ್ಲ ಜನನೂ ಇದ್ದರೆ ಪ್ರಪಂಚ. ಬರೀ ಕುರುಬ್ರಿದ್ರೆ ಆಗಲ್ಲ, ಒಕ್ಕಲಿದ್ರೆ ಆಗಲ್ಲ, ಮತ್ತು ಲಿಂಗಾಯತರಿದ್ರೆ ಆಗಲ್ಲ. ಎಲ್ಲರೂ ಇದ್ರೇ ಸಮಾಜ. ಒಬ್ರಿಗೊಬ್ರು ಹಿಂದೆ ಏನಿತ್ತು, ಒಂದು ಊರು ಇದ್ರೆ ಹೇಳಿ ಎಲ್ಲರೂ ಇರೋರು, ಚಮ್ಮಾರು ಇರೋರು, ಮತ್ತು ಕಬ್ಬಣ ತಟ್ಟೋರು ಇರೋರು, ಕೂಳು ಮಾಡೋರು ಇದ್ದವರು, ಮಾಮೂಲಿ ಒಕ್ಕಲ್ತನ ಮಾಡೋರು ಇದ್ರು, ಕುರಿ ಕಾಯೋರು ಇದ್ರು, ಎಲ್ಲರೂ ಇರಬೇಕು. ಒಂದು ಊರು ಅಂದರೆ ಎಲ್ಲ ಇರಬೇಕು. ಒಬ್ಬರು ಇದ್ರೆ ಆಗಲ್ಲ, ಪಕ್ಕದೂರ್ಗೆ ಹೋಗ್ಬೇಕಾಯ್ತದೆ ಮಾಡಿಸ್ಬಿಡೋಕ್ಕೆ. ಯಾಕಂದರೆ ಇವರು ಇರಲ್ವಲ್ಲ. ಹಂಗೆ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ನಾಯಕ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳಕ್ಕೆ ಬಯಸ್ತೀನಿ. ಕುರುಬ್ರಿಗೆ ಏನು ಮಾಡಿಲ್ಲ ಮಾಡ್ತಾರಲ್ಲ, ಕುರುಬ್ರಿಗೆ ಏನು ಹಿಂದುಳಿದ ಜನಕ್ಕೆ ಏನು ಮಾಡಬೇಕು ಮಾಡ್ತಾವ್ರೆ. ಎಲ್ಲ ಮಾಡಿ ಕುರುಬ್ರಿಗೆ ಸಂಬಂಧ ಅಂದ್ಬಿಟ್ಟು ಕುರುಬ್ರಿಗೇನು ಒಂದು ಛತ್ತ ಕಟ್ಕೊಬಿಡೋಕ್ಕದ್ದ? ಎಲ್ಲರೂ ಒಂದೊಂದು ಜಿಲ್ಲೆ ಒಳಗೆ ಒಂದು ಛತ್ತ ಕಟ್ಕೊಬಿಟ್ರೆ ಒಳ್ಳೇದಾ? ಅಯ್ಯೋ, ಅಂತ ಬೇಕಾದ ಕ್ಷೇತ್ರವೇ ಬಾಡಿಗೆ ಇಲ್ಲದೆ ಕುಂತವೆ. ಯಾರು ಬೇಕಾದ್ರೆ ಕಮ್ಮಿ ಮಾಡಿಕೊಡ್ತಾರೆ, ಹೋಗ್ಬೋದಪ್ಪ. ಇನ್ನೇನು ಮಾಡಬೇಕು? ಇನ್ಸ್ಟಿಟ್ಯೂಷನ್ನು ಬೇಕಾದಷ್ಟವೆ. ಇನ್ಸ್ಟಿಟ್ಯೂಷನ್ನು ನಮ್ಮವ್ರು ಮಾಡಿಬಿಟ್ರೆ ಸಾಕಾ? ಅಲ್ಲಿ ನಾವು ದುಡ್ಡು ಕೊಟ್ಟು ಸೇರ್ಕೊಂಡಿಲ್ಲ, ಫ್ರೀ ಹೋಗ್ಬಿಟ್ಟಾರ ಎಲ್ಲರೂ ಮಾಡೋರು. ಈಗ ಮುಂದೂರು ಸಮಾಜಗಳೆಲ್ಲ ಮಾಡೋರೆ, ಅಲ್ಲ ಹೋಯ್ತಾ ಇಲ್ವಾ? ದುಡ್ಡು ಕೊಟ್ಟು ಮಾಡ್ತಲ್ವಾ? ಓದೋನು ಎಲ್ಲಿದ್ರು ಓದ್ತಾನೆ. ಓದೋ ವಿದ್ಯಾ ಹಣೆ ಬರ್ತಲ್ಲಿ ಚೆನ್ನಾಗಿರಬೇಕು ಅಷ್ಟೇ. ಆ ಕೆಲಸ ಮಾಡ್ತಾರೆ. ಬಡವ್ರಿಗೆ ಏನೇನು ಸಹಾಯ ಮಾಡ್ಬೇಕು ಅದನ್ನು ಮಾಡ್ತಾರೆ ಸಿದ್ದರಾಮಯ್ಯವರು. ಕುರುಬ್ರಿಗೆ ಮಾಡಿ ಅಂತ ನಾವು ಏನು ಹೇಳಲ್ಲ. ಎಲ್ರಿಗೂ ಮಾಡಿ, ನಮಗೂ ಮಾಡಿ, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಗೆ ಅಧಿಕಾರ ಬಂದೈತೆ, ಸಿಕ್ಕೈತೆ, ಮಾಡಿ ಅಂತ ನಾವು ಬಯಸ್ತೀನಿ.